ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಲೋ ಹಲೋ ಹಲೋ, ನಮಸ್ತೆ, ಕೇಳಿಸ್ತಾ ಇದ್ಯಾ? ಹಲೋ ನಮಸ್ತೆ. ಟಿವಿ ನೋಡಿ ಮಾತಾಡಬೇಡಿ, ವಾಲ್ಯೂಮ್ ಮ್ಯೂಟ್ ಮಾಡಿ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಭದ್ರಾವತಿಯಿಂದ ಮಂಜುಳಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಡೇಟ್ ಆಫ್ ಬರ್ತ್ 10 ಜುಲೈ 10/7. ಹಾ 10/7 ಜುಲೈ. ಹಾ. ಮತ್ತೆ ಬುಧವಾರ ಇಯರು ವರ್ಷ ಯಾವ ವರ್ಷ? ಯಾವ ವರ್ಷ ಅಂತ? ಹಾ 2002ನೇ ಇಸ್ವಿ. 2002. ಟೈಮು ಬೆಳಗಿನ ಜಾವ 3:10. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಹೇಳಿ ಮಾ ಮಂಜುಳಾ ಅವರೇ. ನಮ್ಮ ಮಗನಿಗೆ ಯಾವ್ದು ಜಾಬ್ ಏನೂ ಆಗ್ತಾ ಇಲ್ಲ ಸರ್. ಅದಕ್ಕೆ ಏನೋ ಪ್ರಶ್ನೆನೇ ಅರ್ಥ ಆಗಿಲ್ಲಮ್ಮ, ಜೋರಾಗಿ ಮಾತಾಡಿ. ಕೆಲ್ಸಗಳು ಹಲೋ ಮೇಡಮ್, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಟಿವಿ ನೋಡಿ ಮಾತಾಡಬೇಡಿ. ಏನ್ ಪ್ರಶ್ನೆ ಇದೆ? ಹಲೋ, ಕೇಳಿಸ್ತಾ ಇದೆ, ಹೇಳಿ, ಏನ್ ಪ್ರಶ್ನೆ ಇದೆ? ನಮ್ಮ ಮಗನಿಗೆ ಯಾವ್ದು ಜಾಬ್ ಆಗ್ತಿಲ್ಲ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಕೆಲಸ ಆಗ್ತಿಲ್ಲ. ಆಯ್ತಮ್ಮ, ಟಿವಿ ಮ್ಯೂಟ್ ಮಾಡ್ಕೊಳ್ಳಿ. ಟಿವಿ ಮ್ಯೂಟ್ ಮಾಡ್ಕೊಂಡ್ರೆ ನಿಮ್ಗೆ ಕೇಳಿಸುತ್ತೆ. ಟಿವಿ ನೋಡಿ ಮಾತಾಡಬೇಡಿ. ನೋಡಮ್ಮ, ಜಾತಕದಲ್ಲಿ ಈ ಹುಡುಗನಿಗೆ ಜಾಬ್ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ಹುಡುಗನದು ಬಂದು ಆರ್ದ್ರಾ ನಕ್ಷತ್ರ ಮಿಥುನ ರಾಶಿ ಬರುತ್ತೆ ನೀವು ಕೊಟ್ಟಿದ್ದ ಡೇಟ್ ಪ್ರಕಾರ. ಜೊತೆಯಲ್ಲಿ ಮಾರಕ ಸ್ಥಾನದಲ್ಲಿ ಸೂರ್ಯ ಅಮ್ಮ. ಈ ಪಿತೃಶಾಪ ಯಾರಿಗಿರುತ್ತೆ ಅವ್ರು ಚೆನ್ನಾಗಿ ಓದಿರ್ತಾರೆ, ಪಾಪ ಕೆಲಸ ಸಿಗಲ್ಲ. ಕೆಲಸ ಸಿಕ್ಕಿದ್ರು ತೃಪ್ತಿಯಾಗಿರೋ ಕೆಲಸ ಸಿಗಲ್ಲ. ಚೆನ್ನಾಗಿ ಓದಿರ್ತಾರೆ, ಒಂದು 7 ಸಾವಿರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಕೇಳಿಸ್ತಾ ಇದೆಯಮ್ಮ? ಅದರಿಂದ ನೋಡಿ, ನಿಮ್ಮ ಮಾವನ ಕಡೆಯಿಂದ ಈ ಹುಡುಗನಿಗೆ ಪಿತೃಶಾಪ ಬಂದಿರತಕ್ಕಂಥದ್ದು. ಇವರು ಪಿತೃಶ್ರಾದ್ದವನ್ನು ಮಾಡಿಸಿದ್ರೆ ಒಳ್ಳೇದಮ್ಮ. ಪಿತೃಶ್ರಾದ್ದವನ್ನು ಮಾಡಿಸಿದ್ರೆ ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹೇಳಿ. ಮಗಳ ಡೇಟ್ ಆಫ್ ಬರ್ತ್ 13/10/94. ಓಕೆ, ಹುಟ್ಟಿದ ಟೈಮು? ಹುಟ್ಟಿದ ಟೈಮು ಗುರುವಾರ ಸಾಯಂಕಾಲ 6ರಿಂದ 6:15. 6ರಿಂದ 6:15. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಹಲೋ ಹಲೋ, ನಮಸ್ತೆ ಗುರು. ನಮಸ್ತೆ ಅಮ್ಮ. ಶ್ರವಣ ನಕ್ಷತ್ರ ಮಕರ ರಾಶಿನಾ? ಹೌದು. ಯಾರ್ದಿದು ಜಾತಕ? ಮಗಳದ್ರಿ. ಏನು ಕೇಳಬೇಕಿತ್ತು? ಮಗಳದ್ ಮದುವೆ ಬಗ್ಗೆ. ಮಗಳದ್ ಮದುವೆ ಅದೇ ಸ್ವಲ್ಪ ಲೇಟ್ ಆಗ್ತಾ ಇದೆ, ಎಲ್ಲಿ ಕಟ್ ಆಗ್ತಾ ಇಲ್ಲ. ನೋಡಿಮ್ಮ, ಇವರ ಜಾತಕದಲ್ಲಿ ಒಳ್ಳೆ ಹುಡುಗನ ಸಿಗ್ತಕ್ಕಂಥದ್ದು ಇವರು ಜಾತಕದಲ್ಲಿ ಇದೆ. ಆದರೆ ಸಪ್ತಮದಲ್ಲಿ ಸೂರ್ಯ ಇದ್ದಿದ್ದ ಕಾರಣದಿಂದ ಈ ಮಗುವಿಗೆ ದಯವಿಟ್ಟು ಕುಂಭ ವಿವಾಹನ ಮಾಡಿಸಿ ಅಮ್ಮ. ಈಗ ಗುರುಬಲ ಚೆನ್ನಾಗಿದೆ, ಈ ವರ್ಷದಲ್ಲಿ ಖಂಡಿತವಾಗ್ಲೂ ಡಿಸೆಂಬರ್ ತಿಂಗಳೊಳಗೆ ಸೆಟ್ ಆಗುತ್ತೆ. ಆದರೆ ನದಿ ತೀರದಲ್ಲಿ ಕುಂಭ ವಿವಾಹನ ಮಾಡಿಸಿ ಅಮ್ಮ. ಕುಂಭ ವಿವಾಹ ಮಾಡಿಸೋದ್ರಿಂದ ಈ ಮಗು ಖಂಡಿತವಾಗ್ಲೂ ಕೂಡ ಸೆಟ್ ಆಗುತ್ತೆ, ಒಳ್ಳೇದಾಗಲಿ ಅಮ್ಮ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ನಂಜೇಗೌಡ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆ ಮೇಡಮ್ ನಂದು ಡೇಟ್ ಆಫ್ ಬರ್ತ್ ಸರಿ ಇಲ್ಲ. ಓಕೆ, ನಂದು ಫಸ್ಟ್ ಶಿವಕುಮಾರ್ ಅಂತ ಹೆಸರಿಟ್ಟಿದ್ರಂತೆ. ಆಮೇಲೆ ನನ್ಗೆ ಹುಷಾರಿಲ್ಲ ಅಂತ ನಂಜೇಗೌಡ ಅಂತ ಮಾಡಿದ್ದಾರೆ. ಓಕೆ, ಸರಿ, ಗುರುಗಳಿದ್ದಾರೆ, ಮಾತಾಡಿ, ಏನ್ ಪ್ರಶ್ನೆ ಇದೆ ಕೇಳಿ. ಹೇಳಿ ನಂಜೇಗೌಡ್ರೆ. ಗುರುಗಳೇ, ನಂದು ಡೇಟ್ ಆಫ್ ಬರ್ತ್ 26/2/1976 ಅಂತ ಕೊಟ್ಟಿದ್ದಾರೆ. ಯಾರು ಸ್ಕೂಲಲ್ಲಿ ಕೊಟ್ಟಿರೋದ ಇದು? ಸ್ಕೂಲಲ್ಲಿ ಕೊಟ್ಟಿರೋದು. ಸ್ಕೂಲಲ್ಲಿ ಕೊಟ್ಟಿರೋದು ಆಗಲ್ಲ ಬಿಡಿ. ನೀವು ಹುಟ್ಟಿದ ಡೇಟ್ ಆಫ್ ಬರ್ತು ಕರೆಕ್ಟಾಗಿಲ್ಲ. ಕರೆಕ್ಟಾಗಿಲ್ಲ ಗುರುಗಳೇ. ಮುಂಚೆ ನನಗೆ ಶಿವಕುಮಾರ್ ಅಂತ ಹೆಸರಿಟ್ಟಿದ್ರಂತೆ. ಅದು ಹೋಗಿ ನನಗೆ ಹುಷಾರಿಲ್ದಂಗಾಗಿ ಆಚೆ ಈಚೆ ತಂದು ಆಮೇಲೆ ನಮ್ಮ ತಾತನ ಹೆಸರು ನಂಜೇಗೌಡ ಅಂತ ಇತ್ತಂತೆ, ಅವ್ರ ಹೆಸರು ಕರೆದ್ರಂತೆ. ಗುರುಗಳೇ, ನನ್ನ ಜೀವನವೆಲ್ಲ ಬರೀ ಕಣ್ಣೀರಲ್ಲಿ ತೋಡ್ತಿರೋದು. ಏನಾದ್ರೂ ವ್ಯವಹಾರ ಮಾಡಕ್ ಹೋದ್ರು ಮುಂದಕ್ಕೆ ಹೋಗಕ್ಕಾಗಲ್ಲ.
ವ್ಯವಸಾಯ ಮಾಡಿದ್ರು ಮುಂದಕ್ಕೆ ಹೋಗಕ್ಕಾಗಲ್ಲ. ಹ್ಞೂ ನೀವು ಮನೆಯಲ್ಲಿ ಗಾಡಿಯಲ್ಲಿ ಎಲ್ಲಿ ಬಿದ್ದಿದ್ದಪ್ಪ ಗಾಡಿಯಲ್ಲಿ? ನಾನು ಒಂದ್ 2-3 ಜಾಗ ಬಿದ್ದಿದ್ದೀನಿ ಗುರುಗಳೇ. ಒಂದು ಮರದ ಹತ್ರ ಬಿದ್ದಿದ್ದೀನಪ್ಪ. ಬಿದ್ದಿದ್ದೀನಿ ಗುರುಗಳೇ. ನೋಡಪ್ಪ, ಆ ಮರದ ಹತ್ರ ಬಿದ್ದಿರಲ್ಲ ನೀವು ಗಾಡಿಯಲ್ಲಿ, ಹಾ ಆ ಬಿದ್ದ ಜಾಗದಿಂದ ಸಮಸ್ಯೆ ಆಗಿದೆ. ಹಾ ಎರಡನೇದು ಬಂದು ನಿಮ್ಮ ಜಾತಕದಲ್ಲಿ ಸ್ತ್ರೀ ಶಾಪ ಇದೆಯಪ್ಪ. ಈಗ ನೀವು ಕೇಳಿದಂಥ ಪ್ರಶ್ನೆಕಾರದಲ್ಲಿ ನಾನು ಯಕ್ಷಿ ಪ್ರಶ್ನೆಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಆ ಯಕ್ಷಿ ದೇವತೆ ತಿಳಿಸ್ತಾ ಇರೋದೇನೆಂದರೆ, ನೀವು 3 ಬಾರಿ ಗಾಡಿಯಲ್ಲಿ ಬಿದ್ದಿದ್ದೀರಾ. ಹೌದು ಗುರುಗಳೇ. ಮದುವೆದೇನಾಯಿತು? ಮದ್ವೆ ಆಗಿದೆ ಗುರುಗಳೇ. 2 ಹೆಣ್ಮಕ್ಳು ಮದುವೆ ಮಾಡ್ಕೊಟ್ಬಿಟ್ಟಿದ್ದೀನಿ. ಮುಂಚೆ ಇಷ್ಟಪಟ್ಟಿದ್ದೇನಾಯ್ತಪ್ಪ ನೀವು? ಮುಂಚೆ ಯಾವ್ದು ಇದೇ ಗುರುಗಳೇ, ಇದೊಂದೇ ಇಷ್ಟಪಟ್ಟಿದ್ದು. ಹ್ಞೂ ಇದೊಂದೇ ಮದ್ವೆ ಆಗಿ ಬಂದಿತ್ತು ನಾನು. 3 ಜನ, 2 ಹೆಣ್ಣು ಮಕ್ಕಳ? 2 ಹೆಣ್ಮಕ್ಳು ಗುರುಗಳೇ. ಮದುವೆ ಮಾಡಿದ್ದೀರಾ? ಮದ್ವೆ ಮಾಡಿದ್ದೀನಿ. 5 ಜನ ಮೊಮ್ಮಕ್ಳು ಇದ್ದಾರೆ. ನನ್ನ ಜೀವನದಲ್ಲಿ ಪ್ರಗತಿ ಅನ್ನೋದು ಎಂದೂ ಕಂಡಿಲ್ಲ ಗುರುಗಳೇ. ನೀವು ಯಾವ ಊರಿಂದ ಕಲೆ ಮಾಡ್ತಿದ್ದೀರಾ? ನಾವು ಶಿರಾದಿಂದ ಗುರುಗಳೇ. ನೋಡಿ, ಶಿರಾ ಅಂತ. ತುಮಕೂರು ಶಿರಾ ಅಲ್ವಾ? ಹೌದು. ನೋಡಿ, ಅಲ್ಲಿ ನಿಮಗೆ ಹತ್ತಿರದಲ್ಲಿ ಬೆಲಗೂರು ಅಂತ ಒಂದು ಕ್ಷೇತ್ರ ಇದೆಯಪ್ಪ, ಬೆಲಗೂರು ಅಂತ. ಹಾ ಆ ಕ್ಷೇತ್ರದಲ್ಲಿ ಆಂಜನೇಯನ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರ ಅದು. ಹೌದು. ಆ ಕ್ಷೇತ್ರದಲ್ಲಿ ಹೋಗಿ ನೀವು ಸ್ವಾಮಿಯನ್ನು ದರ್ಶನ ಮಾಡಿ, ಅಲ್ಲಿ ವಿಶೇಷ ದೇವರ ಮುಂದೆ ಕೂತ್ಕೊಂಡು ವಿಳೆದೆಲೆಯನ್ನು ಸಮರ್ಪಣೆ ಮಾಡಿ, ಒಂದು 108 ವಿಳೆದೆಲೆ ಸಮರ್ಪಣೆ ಮಾಡಿ ಆ ಭಗವಂತನ ನಮಸ್ಕಾರ ಮಾಡಿ ನೀವು ಬಂದರೆ ಖಂಡಿತವಾಗ್ಲೂ ಕೂಡ ನೀವು ಜೀವನದಲ್ಲಿ ಏಳಿಗೆ ಕಾಣ್ತೀರಾ. ಒಳ್ಳೆಯದಾಗಲಿ ನಂಜೇಗೌಡ್ರೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಚೈತ್ರ ಅಂತ ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು. Okay. ಡೇಟ್ ಆಫ್ ಬರ್ತ್ 4th July 1991. 4/7/1991. ಹುಟ್ಟಿ ಟೈಮು? 1991. ಟೈಮು? ಟೈಮ್ ಗುರುವಾರ ರಾತ್ರಿ 11:20. 11:20. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರಮ್ಮ. ವಿವಾಹದ ಬಗ್ಗೆ ಕೇಳ್ಬೇಕಿತ್ತು. ನಮ್ದೇನೆ ಸ್ವಲ್ಪ ವಿಳಂಬ ಆಗಿದೆ. ಅದಕ್ಕೆ ಹೇಗೆ ಈ ವರ್ಷ ಆಗತ್ತಾ, ಹೇಗಿದೆ ಅಂತ. ಉತ್ತರ ಭಾದ್ರ ಮೀನ ರಾಶಿನಮ್ಮ. ಹಾ ಹೌದು. ಮನೆ ದೇವರು ಅಮ್ಮನವರ ತಾಯಿ? ಮನೆ ದೇವ್ರು ನಂಜನಗೂಡು ನಂಜುಂಡೇಶ್ವರ. ನೋಡಿಮ್ಮ, ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಬುಧನು ಪಂಚಮ ಸ್ಥಾನದಲ್ಲಿ ನೀಚನಾಗಿದ್ದಾನೆ. ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಯಾವುದಾದರೂ ಸರ್ಪಕ್ಷೇತ್ರವೋ ನಾಗರಕಲ್ಲು ಪ್ರತಿಷ್ಠಾಪನೆಯೋ ಅಥವಾ ಏನಾದರೂ ಮಾಡಿದ್ದೀರಾ? ಸಂಸ್ಕಾರ ಮಾಡಿ ನಾಗ ಪ್ರತಿಷ್ಠೆನೂ ಮಾಡಿದೀವಿ ಗುರುಗಳ. ಮಾಡಿದ್ದೀರಲ್ವಾ ಅಮ್ಮ? ಹಾ. ಯೂಟ್ರಸ್ ಪ್ರಾಬ್ಲಮ್ಮು, ಗರ್ಭದ ದೋಷ ಯಾರಿಗಮ್ಮ ಇರೋದು? ಪೀರಿಯಡ್ ಪ್ರಾಬ್ಲಮ್ ಯಾರಿಗಿರೋದು? ನನ್ಗೇನೆ ಸ್ವಲ್ಪ ಅಂದ್ರೆ ಮಾಮೂಲಿ PCOD ಪ್ರಾಬ್ಲಮ್ ಇದೆ. ಅಂದ್ರೆ ಪ್ರತಿ ತಿಂಗಳು ಋತುಚಕ್ರ ಸ್ವಲ್ಪ ಕರೆಕ್ಟ್ ಆಗಿ ಅದು ಸರಿಯಾಗಿ ಆಗಲ್ಲ, ಅದು ಪ್ರಾಬ್ಲಮ್ ಇದೆ. ಪುಟಿ, ನಿಮ್ಗೆ ಆಗ್ತಾ ಇರೋದೊಂದೇ, ನಿಮ್ಮ ಜಾತಕದಲ್ಲಿ ಹಾರ್ಮೋನ್ಸ್ ಪ್ರಾಬ್ಲಮ್ ಇದೆ. ನೀವು ಕೇಳ್ತಾ ಇರೋದು ಮದುವೆ ವಿಚಾರ. ನಿಮಗೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನಾವು ಸತ್ಯವನ್ನು ಮುಂದಿಟ್ಟು ಕರೆಕ್ಟಾಗಿ ಫ್ರ್ಯಾಂಕಾಗಿ ಮಾತಾಡಬೇಕು. ಸುಮ್ಮನೆ ಜ್ಯೋತಿಷ ಅಂತಂದರೆ ಬುರುಡೆ ಶಾಸ್ತ್ರ ಅಲ್ಲ ಇದು. 6ನೇ ಮನೇಲಿ ಶುಕ್ರ ಇರೋದ್ರಿಂದ ನಿಮ್ಮ ವಂಶದಲ್ಲಿ ಸ್ತ್ರೀಗೆ ಸಂಬಂಧಪಟ್ಟಿದ್ದು ಶಾಪ ಇದೆ. 2ನೇದು ಬಂದು ಸರ್ಪಕ್ಕೆ ಸಂಬಂಧಪಟ್ಟ ಶಾಪ, ಎರಡೂ ಇದೆ ತಾಯಿ. ಆದ್ದರಿಂದ ನೀವು ಮೈಸೂರಿನವರಮ್ಮ? ಹೌದು, ಮೈಸೂರು. ಹೂನಮ್ಮ. 11ನೇ ತಾರೀಕು ಮಂಗಳವಾರ ಮೈಸೂರಿಗೆ ಬರ್ತಾ ಇದ್ದೀನಿ, ಶ್ರೀರಂಗಪಟ್ಟಣಕ್ಕೆ ಬರ್ತಾ ಇದ್ದೀನಿ. ಬಂದು ಭೇಟಿ ಮಾಡಿ. ಜೊತೆಯಲ್ಲಿ ತಾವೇನು ಮಾಡಬೇಕಂದ್ರೆ, ಕ್ಷೇತ್ರದಲ್ಲಿರೋದ್ರಿಂದ ಮೈಸೂರು ಚಾಮುಂಡಿ ಬೆಟ್ಟದ ಕೆಳಗಡೆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಂತ ಒಂದು ದೇವಸ್ಥಾನ ಇದೆ, ಗೊತ್ತಾ? ಹೌದು, ಹೋಗ್ತಾ ಇರ್ತೀವಿ ಗುರುಗಳೇ. ಸುಮ್ಮನೆ ಹೋದ್ರೆ ಪ್ರಯೋಜನ ಇಲ್ಲ. ಜ್ವಾಲಾಮುಖಿ ತ್ರಿಪುರ ಸುಂದರಿಗೆ ಅಮಾವಾಸ್ಯೆ ಕಾಲದಲ್ಲಿ ಬೇವಿನ ಸೊಪ್ಪನ್ನು ಆಕೆಗೆ ಸಮರ್ಪಣೆ ಮಾಡಿ. ಖಂಡಿತವಾಗ್ಲೂ ನಿಮ್ಮ ನಿಶ್ಚಯ ಆಗುತ್ತೆ, ಒಳ್ಳೇದಾಗೈತಾಯಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.